ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ನೀವು ಅಕ್ಷರವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷರವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗ್ಲೂ ಅಕ್ಷರವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರ್ತೀರಾ. ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ ಕೂಡ ನೀವು ಫುಲ್ ಸ್ಟಾಪ್ನ ಇಡಬಹುದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಮಗೆ ಸಂಖ್ಯೆಗಳು ಬರ್ತಾ ಇದೆ. ಆದಷ್ಟು ಬೇಗ ನೀವು ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬೋದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ಪರಿಹಾರಗಳು, ರೆಮಿಡೀಸ್ಗಳನ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇಲ್ಲಿ ಅಂದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಕೆಲಸ ಮಾಡ್ತಿರ್ತಾರೆ ತುಂಬ ಜನಕ್ಕೆ. ಇವಾಗ ಎಲ್ಲೋ ಬೇರೆ ಕಡೆ ನಾನು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ, ಅದು ಕೂಡ ಕೈಗೂಡ್ತಾ ಇರೋದಿಲ್ಲ. ಅಥವಾ ಬಿಸ್ನೆಸ್ ಮಾಡೋರು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಬೇಕು ಅಂತಾರೆ, ಅದಾಗೋದಿಲ್ಲ. ಇಲ್ಲಿ ಮಾಡ್ತಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅವ್ರಿಗೇನೋ ದೊಡ್ಡ ಮಟ್ಟದಲ್ಲಿ ಅಥವಾ ಬೇರೆ ಕಂಟ್ರಿಲಿ ಹೋಗಿ ಓದಬೇಕು ಅಂತಿರ್ತಾರೆ ವಿದ್ಯಾರ್ಥಿಗಳಿರ್ಬೋದು. ಸೊ ಈ ಒಂದು ಆಸೆಗಳು ಸಾಕಷ್ಟು ಜನಕ್ಕೆ ಕೈಗೂಡ್ತಾ ಇರೋದಿಲ್ಲ ಅಂತಲೇ ಹೇಳ್ಬೋದು ಗುರುಗಳೇ. ಸೊ ಫಾರಿನಲ್ಲಿ ಕೆಲಸ ಮಾಡಬೇಕು, ಅವ್ರ ಟ್ಯಾಲೆಂಟ್ ಇರುತ್ತೆ, ಎಜುಕೇಷನ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವುದು ಕೂಡ ಕೌಂಟ್ ಆಗ್ತಿರೋದಿಲ್ಲ, ಹೋಗೋಕ್ಕೆ ಆಗ್ತಾ ಇರೋದಿಲ್ಲ ಅವ್ರಿಗೆ. ಸೊ ಈ ಥರ ಹೊರದೇಶದಲ್ಲಿ ಕೆಲಸ ಅಥವಾ ಹೊರದೇಶದಲ್ಲಿ ನಾನು ಕೂಡ ಬಿಸ್ನೆಸ್ ಮಾಡೋದು, ಇಂಪೋರ್ಟ್ ಎಕ್ಸ್ಪೋರ್ಟ್, ಇವೆಲ್ಲೂ ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಸೊ ಅಂಥವರ ಒಂದು ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಈ ಒಂದು ಸಕ್ಸಸ್ ಮಾಡ್ಕೊಳ್ಬೇಕು. ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಆದರೂ ಇದು ಮಾತ್ರ ಕೈಗೂಡ್ತಾ ಇರೋದಿಲ್ಲ. ಅಂಥವ್ರಿಗೆ ಏನಾದರೂ ಒಂದು ಸೊಲ್ಯೂಷನ್ ತಿಳಿಸ್ಕೊಡ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಟ್ಟಾರೆ ಇದನ್ನು ಸೀಮೋಲ್ಲಂಘನ ಪದ್ಧತಿ ಅಂತ ಕರೀತಾರೆ. ಈ ಸೀಮೋಲ್ಲಂಘನ ಬಹುಶಃ ಅವರ ಜಾತಕದಲ್ಲಿ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ. ಇನ್ನು ಉಳಿದಾಗೆ ಯಾರಾದರೂ ಆಕಾಶ ತತ್ವ ಇರೋಂಥವರು, ವಾಯು ತತ್ವ ಇರತಕ್ಕಂತಹ, ಅದೇ ಆ ತತ್ವದಲ್ಲಿ ಗ್ರಹಗಳಿದ್ದು ಶುಭದೃಷ್ಟಿ ಇದ್ದು ನಡೆಸುವಂಥ ಪದ್ಧತಿ ಇರುತ್ತೆ. ಅದು ಹೇಗೆ ಅಂದರೆ, ರೆಮಿಡಿ ಅಂತ ಮಾಡ್ಕೊಳ್ಳುವಾಗ ಆಕಾಶ ತತ್ವಕ್ಕೆ ಗುರು ಅಧಿಷ್ಠಾನ ದೇವತೆ. ಆದರೆ ಬಹಳ ಪ್ರಮುಖವಾಗಿ ಈ ಅರಳಿ ಎಲೆ, 3 ಅರಳಿ ಎಲೆಗಳನ್ನು ತೆಗೆದುಕೊಳ್ಳತಕ್ಕಂತಹದ್ದು. ಈ ಹನುಮಂತನ ಮುಖಕ್ಕೆ ಬಳಿತಾರೆ ಕೇಸರಿಯನ್ನು. ಕೇಸರಿ ಅರಿಶಿಣವನ್ನು ಬೆಣ್ಣೆಯೊಂದಿಗೆ ಕಲಿಸ್ಬೇಕು. ಯಾರಾದರೂ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಹೊರ ದೇಶದಲ್ಲಿ ಅಥವಾ ಹೊರ ರಾಜ್ಯದಲ್ಲಿ ಮಾಡಬೇಕು ಅಥವಾ ಮಾಡ್ತಿದ್ದೇನೆ, ಆದರೂ ಕೂಡ ಅಷ್ಟೊಂದು ಲಾಭಾಂಶಗಳಿಲ್ಲ, ನಮ್ಮ ಕೆರಿಯರನ್ನು ಇದರ ಮುಖಾಂತರ ರೂಪಿಸ್ಕೊಳ್ಬೇಕು ಅನ್ನುವರು, ಹೊರ ದೇಶದಲ್ಲಿ ನಾನು ಜಾಬ್ ಮಾಡಲೇಬೇಕು ಅಥವಾ ಹೊರ ದೇಶದಲ್ಲಿ ನಾನು ಈ ಎಜುಕೇಷನ್ ಕಂಪ್ಲೀಟ್ ಮಾಡಲೇಬೇಕು ಅನ್ನೋವಂಥವರಿಗೆ ಈ ರೆಮಿಡಿ ಅಪ್ಲೈ ಆಗುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಕೂಡ. ಅರಳಿ ಎಲೆಗಳ ಮೇಲೆ ನೀವಿಷ್ಟೇ, ಇದೊಂದು ತಾಂತ್ರಿಕ ಪದ್ಧತಿಯಾದ್ದರಿಂದ ಚೆನ್ನಾಗಿ 3 ಅರಳಿ ಎಲೆ ತೆಗೆದುಕೊಂಡು ನೀರಿಂದ ತೊಳೆಯುವಂಥದ್ದು. ಮೊದಲೇ ಇದನ್ನು ನೀವು ಕಲಿಸ್ಕೊಂಡು ಒಂದು ರೀತಿಯ ಪೇಸ್ಟ್ ಆಕಾರದಲ್ಲಿ ಕಲಿಸ್ಕೊಳ್ತಕ್ಕಂಥದ್ದು, ಕೇಸರಿಯನ್ನು ಅರಿಶಿಣವನ್ನು ಕಲಿಸ್ಕೊಳ್ತಕ್ಕಂತಹದ್ದು. ಇದನ್ನು ನೀವು ಅದೇ ಅರಳಿ ಕಡ್ಡಿಯಿಂದ, ಅರಳಿ ಕಡ್ಡಿ ಸಣ್ಣ ಸ್ಟಿಕ್ಕನ್ನು ತೆಗೆದುಕೊಂಡು 747 747 ಸಂಖ್ಯೆಯನ್ನು ಬರೆಯುವಂಥದ್ದು. 3 ಎಲೆ ಮೇಲೆ ಸೇಮ್ ಬರೀತೀರಿ, 747 747 747 ಬರೆಯುವಂಥದ್ದು. ನಂತರ ಅರಳಿ ಮರದ ಕೆಳಗಡೆ ಅದರದ್ದೇ ಆಗಿರತಕ್ಕಂತಹ ಕಡ್ಡಿಗಳು ಬಿದ್ದಿರುತ್ತವೆ, ಮರದಲ್ಲಿ ಕೀಳಬಾರದು. ಎಲೆಗಳು ಕೂಡ ಅಷ್ಟೇ, ಸಾಧ್ಯ ಆದಷ್ಟು ಕೆಳಗಡೆ ಇರುತ್ತೆ, ಸ್ವಲ್ಪ ಅದು ಬಾಡೋಗಿರುತ್ತೆ, ಅಭ್ಯಂತರವಿಲ್ಲ, ತೊಂದರೆ ಇಲ್ಲ. ಅದನ್ನೇ ನೀವು ಆಯ್ಕೆ ಮಾಡಿಕೊಂಡಾಗಲೇ ಮಾತ್ರ ಇದರ ಪ್ರತಿಫಲ ಸಿಗುವಂಥದ್ದು. ನೀವು ಮರದಿಂದ ಕಿತ್ತರೂ ಪ್ರತಿಫಲವಿದೆ, 18% ಕಡಿಮೆ ಆಗುತ್ತೆ. ನಿಮಗೆ ಕೆಳಗಡೆ ಬಿದ್ದಿದೆಯಲ್ಲ, ಅದನ್ನೇ ತೆಗೆದುಕೊಂಡಾಗ ಈ 18% ಆ್ಯಡ್ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಅದೇ ಥರ ಸ್ಟಿಕ್, ಅದನ್ನು ಸಮಿತ್ತು ಅಂತೇನು ಕರೀತಾರೋ, ಪ್ಲಸ್ 2 ಕಡ್ಡಿ ಸಿಗುತ್ತೆ ಅಂದ್ಕೊಳ್ಳಿ, ಒಂದು 3 ಇಂಚು 3 ಇಂಚು ಇರೋ ಥರ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಈ ಪ್ಲಸ್ ಆಕಾರದಲ್ಲಿ ಮಾಡ್ಕೋಬೇಕು. ಕೆಂಪು ಥ್ರೆಡ್ಡಿಂದ ಕಟ್ಟಬೇಕು, ಕೆಂಪು ದಾರದಿಂದ ಅದನ್ನು ಕಟ್ಟತಕ್ಕಂಥದ್ದು. ಇದು ಕೂಡ 3 ವ್ಯವಸ್ಥೆ ಮಾಡಿಕೊಳ್ಬೇಕು. ಈ 3 ಸ್ಟಿಕ್ಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಏನು ಮಾಡಿಕೊಂಡಿದ್ದೀರೋ ಈ 3 ಎಲೆಗಳು 3 ಸಮೇತಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ. ಒಂದು ಅಡಿಕೆ ತಟ್ಟೆಯಲ್ಲಿ ಗೋಧಿ ಮತ್ತು ಹೆಸರು ಬೇಳೆ ಎರಡನ್ನೂ ಕೂಡ, ಅಥವಾ ಹೆಸರು ಕಾಳು ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಕ್ಕಂತಹದ್ದು.
ಅದೊಂದು 100 ಗ್ರಾಮ್ ಅಥವಾ ಇದೊಂದು 100 ಗ್ರಾಮ್ ಅಥವಾ ಅದೊಂದು ಅರ್ಧ ಕಿಲೋ ಇದೊಂದು ಅರ್ಧ ಕಿಲೋ ಎರಡು ಹಾಕಿ ಮಿಶ್ರಣ ಮಾಡಿ ಅದರ ಮೇಲೆ ಅಂದರೆ ಒಂದು ಎಲೆ ಮೇಲೆ ಒಂದು ಪ್ಲಸ್ ಚಿಹ್ನೆ ಇಡುವಂಥದ್ದು, ಇನ್ನೊಂದು ಎಲೆ ಮೇಲೆ ಮತ್ತೊಂದು ಪ್ಲಸ್ ಚಿಹ್ನೆ ಇಡತಕ್ಕಂಥದ್ದು. ಈ ರೀತಿಯಾಗಿ 3 ಎಲೆ ಮೇಲೆ 3 ಆ ಒಂದು ಸಮಿತಿಯಿಂದ ಮಾಡಿರ್ತಕ್ಕಂಥ ಪ್ಲಸ್ ಆಕೃತಿಯನ್ನು ಅದರ ಮೇಲೆ ಇಡುವಂಥದ್ದು ಪ್ರೀತಿಯ ಬಂಧುಗಳೇ. ಇದನ್ನು ಮಾಡ್ತಾ ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಬೇಕು. 21 ದಿನಗಳ ಪರ್ಯಂತ ಇದನ್ನು ಪ್ರತಿನಿತ್ಯ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಬೆಳಗ್ಗೆ ಸಾಯಂಕಾಲ ನೆನಪು ಮಾಡಿಕೊಳ್ಳಿ, ನಾನು ಮಾಡ್ತಾ ಇರೋಂಥ ವ್ಯವಹಾರ ವ್ಯಾಪಾರ ಹೊರಗಡೆ ರಾಜ್ಯಕ್ಕೋ ಅಥವಾ ಹೊರ ದೇಶಕ್ಕೋ ಸಂಬಂಧಪಟ್ಟದ್ದಾದ್ದರಿಂದ ನಾನು ಇದರಲ್ಲಿ ಪ್ರಗತಿಯನ್ನು ಕಾಣಬೇಕು, ಶೀಘ್ರವಾಗಿ ಲಾಭವನ್ನು ಗಳಿಸಬೇಕು ಅನ್ನೋದನ್ನು ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳತಕ್ಕಂಥದ್ದನ್ನು 21 ದಿನಗಳು. ಆ 21 ದಿನ ಆದ ಮೇಲೆ ಈ ಎಲೆಗಳು ಮತ್ತು ಈ ಒಂದು ಪ್ಲಸ್ ಆಕೃತಿಗೆ ಮಾಡಿರ್ತಕ್ಕಂಥ 2 ಸಮಿತಿಗಳನ್ನು ಏನಿತ್ತೋ ಅಷ್ಟೂ ಕೂಡ ಎಲ್ಲಾದರೂ ಶೇಖರಣೆ ಮಾಡಿ ಇಟ್ಕೊಂಡಿರಿ. ಈ ಏನಿತ್ತೋ ಗೋಧಿ ಮತ್ತು ಹೆಸರು ಕಾಳು ಅಥವಾ ಹೆಸರು ಬೇಳೆ ಇವೆರಡನ್ನು ಕೂಡ ನೆನೆಸುವಂಥದ್ದು ಒಂದಷ್ಟು ಪಕ್ಷಿಗಳಿಗೆ ಕೊಡತಕ್ಕಂಥದ್ದು. ಯಾವಾಗ ನೀವು ನೆನೆಸಿರ್ತಕ್ಕಂತಹ ಒಂದು 3 ದಿನ 4 ದಿನ ಒಂದು 10 ದಿನ ಕೂಡ ಅದನ್ನು ಬಳಸ್ಬೋದು. ನೀವು ಪಕ್ಷಿಗಳಿಗೆ ಹಾಕಿ ಅದು ಹಸಿವಿಂದ ಬಳಲ್ತಾ ಇರುತ್ತಲ್ಲ, ನಿಮಗೂ ಒಂದು ಹಸಿವಿದೆಯಲ್ಲ, ಹೊರಗಡೆ ನಾನು ಬಿಸ್ನೆಸ್ ಮಾಡಬೇಕು ಅಂತ, ಈ ಹಸಿವು ನಿಮಗೆ ನೀಗಬೇಕಾದ್ರೆ ಆ ಪಕ್ಷಿಗಳ ಹಸಿವು ನೀವು ನೀಗಿಸ್ಬೇಕಂತೆ. ಅದಕ್ಕಾಗಿ ಆ ಪಕ್ಷಿ ತಿಂದುಬಿಟ್ಟು ಆ ರೆಕ್ಕೆ ಬಡ್ಕೊಂಡು ಖುಷಿಯಿಂದ ಒಂದು ಸೌಂಡ್ ಮಾಡಿಕೊಂಡು ಒಂದು ಶಬ್ದ ಮಾಡ್ಕೊಂಡು ಅದು ಹೊರಟು ಬಿಡುತ್ತೋ ಅಂತಂದರೆ ಆವತ್ತಿಂದಲೇ ಪ್ರಾರಂಭ. ಮೊದಲೇ 747 ಇದೆಯಲ್ಲ, ಅದೊಂದು ಫ್ಲೈಟ್ ಸಂಖ್ಯೆ. ನಿಮಗೆ ಈ ಸಿಮೋಲ್ಲಂಘನ ಮಾಡಿಕೊಡ್ಬೇಕು ಅಂತಂದರೆ ಎಷ್ಟು ಚಮತ್ಕಾರಗಳು ಶೀಘ್ರವಾಗಿ ನಡೆದೋಗ್ತವೆ, ಅಷ್ಟು ಚೆನ್ನಾಗಿ ನಡೆದೋಗ್ತವೆ. ಮತ್ತು ಇನ್ನು ಇವೆರಡು ಎತ್ತಿಟ್ಟಿದ್ರಲ್ಲ ನೀವು, ಆ ಎಲೆಗಳು ಮತ್ತು ಆ ಸಮಿತಿಗಳು ಪ್ಲಸ್ ಆಕೃತಿಯ 3 ಕೂಡ ಇದನ್ನು ಎಂದಾದರೂ ಎಲ್ಲಿಯಾದರೂ ಕೂಡ ಹೋಮ ಹವನ ಅಂತ ಈ ನಿಮ್ಮ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಅಮಾವಾಸ್ಯೆಗೆ ಪೌರ್ಣಿಮೆಗೆ ಮಾಡ್ತಿರ್ತಾರೆ, ಅಂಥ ಕಡೆ ಹೋಮಕ್ಕೆ ಇವೆರಡನ್ನು ಕೂಡ ಹಾಕುವಂಥದ್ದು. ಇಷ್ಟು ಮಾಡಿಕೊಳ್ಳಿ. ಅದ್ರ ಜೊತೆಗೆ ನೀವು ಹೋಮಕ್ಕೆ ಹೋಗುವಾಗ ಒಣಕೊಬ್ಬರಿ ಬಟ್ಲು ಜೊತೆಗೆ ರೇಷ್ಮೆ ವಸ್ತ್ರವನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಬಿಸ್ನೆಸ್ ಕಟ್ಟಿಟ್ಟ ಬುತ್ತಿ ಸಕ್ಸಸ್ ಆಗೋದ್ರಲ್ಲಿ ಯಾವ ಅನುಮಾನವಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ತಾಂತ್ರಿಕ ಪದ್ಧತಿಯನ್ನು ತಾವು ಬಳಸಿದ್ದೇ ಆದರೆ ಖಂಡಿತ ಗುರುಗಳೇ. ತುಂಬ ಜನ ಹಲವಾರು ರೀತಿ ಪ್ರಯತ್ನಗಳನ್ನ ಪಟ್ಟಿರ್ತಾರೆ, ಏನೇನೋ ಮಾಡಿರ್ತಾರೆ, ಆದರೂ ಕೂಡ ಅವರು ಹೊರದೇಶಕ್ಕೆ ಹೋಗೋದಕ್ಕೆ ಅವಕಾಶನೇ ಸಿಗ್ತಾ ಇರೋದಿಲ್ಲ. ಸೊ 74 ಸಂಖ್ಯೆ ಅವ್ರ ಲೈಫ್ನಲ್ಲಿ ಯಾವ ರೀತಿಯಾಗಿರುವಂಥ ಮಿರಾಕಲ್ಸ್ನ ಮಾಡುತ್ತೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಈ ಒಂದು ತಾಂತ್ರಿಕ ಪದ್ಧತಿ ಫಾಲೋ ಮಾಡೋದ್ರಿಂದ 21 ದಿನಗಳಲ್ಲಿ ಅವರಿಗೆ ಒಂದು ರೀತಿಯಾಗಿರುವಂಥ ನ್ಯೂಸ್ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅಂತ ತಿಳಿಸಿದ್ರ. ಇದು ಬಿಸ್ನೆಸ್ಗಾಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಕೆಲಸಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಫಾರಿನಲ್ಲಿ ವರ್ಕ್ ಮಾಡಬೇಕು ಅಥವಾ ನಾನು ಫಾರಿನಲ್ಲಿ ಓದಬೇಕು ಅಂತಿರ್ತೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತಿರ್ತೀರಾ, ಒಟ್ನಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗಬೇಕು, ಈ ಥರ ಹಲವಾರು ಪ್ರಯತ್ನಗಳು ನೀವು ಮಾಡ್ತಿರ್ತೀರಾ, ಆಗ್ತಿರೋದಿಲ್ಲ ಸಕ್ಸಸ್ಸು ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಜಸ್ಟ್ ಈಗಷ್ಟೇ ಗುರುಗಳು ತಿಳಿಸಿದಂಥ ಈ ಒಂದು ತಾಂತ್ರಿಕ ಪದ್ಧತಿಯನ್ನು ನೀವು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರಿ ಅಂತಂದರೆ ನೀವು ಅಂದ್ಕೊಂಡಿರುವಂಥ ಕನಸುಗಳು ನನಸಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.